ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ರಾಜ್ಯ ಜೆಡಿಎಸ್ ಯುವ ಪ್ರಧಾನ ಕಾರ್ಯದರ್ಶಿ ಹಾಗೂ 2028ರ ವಿಧಾನಸಭಾ ಚುನಾವಣೆಗೆ ತುರುವೇಕೆರೆ ಕ್ಷೇತ್ರದ ಪ್ರಬಲ ಅಭ್ಯರ್ಥಿ ಆಕಾಂಕ್ಷಿಯಾಗಿರೋ ದೊಡ್ಡಘಟ್ಟ ಚಂದ್ರೇಶ್ ಹುಟ್ಟುಹಬ್ಬವನ್ನ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಾದ್ಯಂತ ಅಭಿಮಾನಿಗಳು ಅತ್ಯಂತ ವಿಭಿನ್ನವಾಗಿ ಸಡಗರದಿಂದ ಸಂಭ್ರಮಾಚರಣೆ ಮಾಡಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ನಿಧನದ ಹಿನ್ನೆಲೆ ದೊಡ್ಡಘಟ್ಟ ಚಂದ್ರೇಶ್ ಈ ಬಾರಿ ಯಾವುದೇ ವೈಯಕ್ತಿಕ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಇಟ್ಕೊಂಡಿರಲಿಲ್ಲ. ಅಷ್ಟೇ ಅಲ್ಲದೆ ಅವರು ಸ್ವತಃ ತಮ್ಮ ಸ್ವಗ್ರಾಮಕ್ಕೂ ಬಂದಿರಲಿಲ್ಲ. ಆದಾಗ್ಯೂ ಚಂದ್ರೇಶ್ ಜನಪರ ಕಾಳಜಿ, ಕಾರ್ಯವೈಖರಿಗೆ ಮರುಳಾಗಿರೋ ಅಭಿಮಾನಿಗಳು ಅವರು ಊರಲ್ಲಿ ಇಲ್ಲದಿದ್ರೂ ಪ್ರತಿಯೊಂದು ಹಳ್ಳಿಯಲ್ಲೂ ಅವರ ಭಾವಚಿತ್ರ ಇಟ್ಟು ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಯುವಕರ ಕಣ್ಮನಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ದೊಡ್ಡಘಟ್ಟ ಚಂದ್ರಶೇಖರ್ ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಸಂತೃಪ್ತಿ, ಸಂತೋಷ ನೀಡುವ ನಿಮ್ಮೆಲ್ಲ ಕನಸುಗಳು ನನಸಾಗಲಿ, ತುರುವೇಕೆರೆ ಕ್ಷೇತ್ರದ ಉತ್ತಮ ಅಭಿವೃದ್ಧಿಗಾಗಿ ಸೇವೆ ಮಾಡಲು ಅಧಿಕಾರ ನೀಡಲೆಂದು ನಮ್ಮ ಪಾವಗಡ ತಂಡದಿಂದ ಚಂದ್ರಶೇಖರ್ ಅವರಿಗೆ ಹೃತ್ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನು ಕ್ಷೇತ್ರದ ಪ್ರತಿ ಊರಿನಲ್ಲೂ ದೊಡ್ಡಘಟ್ಟ ಚಂದ್ರೇಶ್ ಅವರ ಭಾವಚಿತ್ರ ಇಟ್ಟು ಕೇಕ್ ಕತ್ತರಿಸಿ ಅಭಿಮಾನಿಗಳು ಶುಭ ಕೋರಿದ್ರು. ಬಡವರಿಗೆ ವಿಶೇಷವಾಗಿ ಅನ್ನದಾನ ಮಾಡಲಾಯಿತು ಹಾಗೂ ಸ್ಥಳೀಯ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಯಾವುದೇ ಮುಖಂಡರ ಒತ್ತಡ ಇಲ್ಲದೆ ಸಾರ್ವಜನಿಕರೇ ಸ್ವಯಂ ಪ್ರೇರಿತವಾಗಿ ಮುಂದೆ ನಿಂತು ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ್ರು. ದೊಡ್ಡಘಟ್ಟ ಚಂದ್ರೇಶ್ ನಿರಂತರವಾಗಿ ಕೈಗೊಳ್ತಾ ಇರೋ ಜನಹಿತ ಕಾರ್ಯಕ್ರಮಗಳಿಂದ ತುರುವೇಕೆರೆ ಕ್ಷೇತ್ರದಲ್ಲಿ ಅಪಾರ ಜನಪ್ರಿಯತೆ ಗಳಿಸಿದ್ದಾರೆ. ಸಾರ್ವಜನಿಕರೇ ಸ್ವಯಂ ಪ್ರೇರಿತರಾಗಿ ನಿಂತು ಹುಟ್ಟುಹಬ್ಬ ಆಚರಿಸುತ್ತಿರುವುದೇ ಇದಕ್ಕೆ ಸಾಕ್ಷಿ. ಮುಂಬರೋ 2028ರ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿರೋ ಚಂದ್ರೇಶ್ ಕ್ಷೇತ್ರದಾದ್ಯಂತ ಪಕ್ಷವನ್ನ ತಳಮಟ್ಟದಿಂದ ಸಂಘಟಿಸ್ತಾ ಇದ್ದು ಜೆಡಿಎಸ್ ಅನ್ನ ಮತ್ತಷ್ಟು ಸದೃಢವಾಗಿ ಕಟ್ಟುತ್ತಿದ್ದಾರೆ. ಒಟ್ನಲ್ಲಿ ಜನನಾಯಕ ಅಂದ್ರೆ ಹೀಗಿರಬೇಕು ಅನ್ನುವುದನ್ನ ಚಂದ್ರೇಶ್ ಸಾಬೀತು ಮಾಡಿದ್ದಾರೆ ಎಂದ್ರೆ ತಪ್ಪಾಗಲ್ಲ. ಅನಿತಾ ಬನಾರಿ, ಜನಶಕ್ತಿ ನ್ಯೂಸ್, ಬೆಂಗಳೂರು.